ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಎಕ್ಸ್ಪ್ಲೋರಿಂಗ್ ಮೈಸೂರ್ ಸೀರೀಸ್ ಅಲ್ಲಿ ಇವತ್ತಿನ ವ್ಲಾಗ್ ಅಲ್ಲಿ ಸ್ವಲ್ಪ ಪ್ಲೇಸಸ್ ನ ಲಿಸ್ಟ್ ಮಾಡಿಟ್ಟಿದೀನಿ. ಅದರಲ್ಲಿ ಫಸ್ಟ್ ನಮ್ದು ಯಾವ್ದಪ್ಪ ಅಂತ ಹೇಳಿದ್ರೆ ಜಗಮೋಹನ್ ಆರ್ಟ್ ಗ್ಯಾಲರಿ. ಇಲ್ಲಿಗೆ ಬಂದಿದ್ದೀನಿ, ಇನ್ನೂ ಒಳಗಡೆ ಹೋಗಿಲ್ಲ. ಅವಕ್ಕಿಂತ ಮುಂಚೆ ಒಂದು ಇಂಟ್ರೋ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಬಂದು ಎಂಟ್ರಿ ಫೀ ₹75 ಪರ್ ಪರ್ಸನ್. ನಾವಿಬ್ರು ಬಂದಿದ್ದೀವಿ, ಸೊ 150 ಕೊಟ್ಟಿದೀವಿ. ಒಳಗಡೆ ವ್ಲಾಗಿಗೆ ಅವಕಾಶ ಇದೆಯೋ ಏನೋ ನನಗೆ ಗೊತ್ತಿಲ್ಲ, ಇದ್ರೆ ತೋರಿಸ್ತೀನಿ. ಇಲ್ಲ ಅಂತ ಹೇಳಿದ್ರೆ ಇಷ್ಟೇ, ನಿಮಗೆ ಜಗಮೋಹನ್ ಆರ್ಟ್ ಗ್ಯಾಲರಿ ನೋಡಕ್ ಅವಕಾಶ ಇರೋದು. ಬನ್ನಿ, ಎಂಟ್ರಿ ಇದ್ರೆ ತೋರಿಸ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಎಂಟ್ರೆನ್ಸ್ ಇದು ಜಯಚಾಮರಾಜೇಂದ್ರ ಆರ್ಟ್ ಗ್ಯಾಲರಿ. ಎಲ್ಲ ಬಂದಿದ್ದಾರೆ, ವೀಕೆಂಡ್ ಆಗಿರೋದ್ರಿಂದ ತುಂಬಾ ಜನ ಬಂದಿದ್ದಾರೆ. ಮಸ್ತ್ ಇದೆ ಹೊರಗಡೆ ವ್ಯೂ. ಒಳಗಡೆ ಏನಿರುತ್ತೆ ಅಂತ ಗೊತ್ತಿಲ್ಲ. ಈ ಕಡೆ ಪಾರ್ಕಿಂಗ್, ಟಿಕೆಟ್ ಕೌಂಟರ್ ಇಲ್ಲಿದೆ. ಜಸ್ಟ್ ಜಗಮೋಹನ್ ಪ್ಯಾಲೇಸ್ ನೋಡ್ಕೊಂಡ್ ಬಂದ್ವಿ. ಆಕ್ಚುಲಿ ಏನ್ ಗೊತ್ತಾ, ಈ ಜಗಮೋಹನ್ ಪ್ಯಾಲೇಸ್ ಇದೆಯಲ್ಲ, ಇದು ಒಂದ್ ಸ್ವಲ್ಪ ಲೈಕ್ ಫಂಕ್ಷನ್ ಹಾಲ್ ತರ ಸಮಥಿಂಗ್ ಇದೆ ಇಲ್ಲಿ. ಇವತ್ತು ಯಾವ್ದೋ ಕಾಲೇಜ್ ಫಂಕ್ಷನ್ ನಡೀತಾ ಇದೆ, ಮರಿಮಲ್ಲಪ್ಪ ಅವ್ರ ಕಾಲೇಜ್ದು. ಆಕ್ಚುಯಲ್ ಆರ್ಟ್ ಗ್ಯಾಲರಿ ಇರೋದು ಎಲ್ಲಿ ಗೊತ್ತಾ, ಝೂಮ್ ಮಾಡ್ತೀನಿ ನೋಡಿ. ಇಲ್ಲಿ ಹೋಗ್ಬೇಕು ಸೈಡ್ ಅಲ್ಲಿ. ಇಲ್ಲಿ ಸೈಡ್ ಅಲ್ಲಿ ಹೋದ್ರೆ ಅಲ್ಲಿ ನಿಮಗೆ ಲೆಫ್ಟ್ ಸೈಡ್ ಬರುತ್ತೆ. ಅಲ್ಲಿ ಫೋಟೋಗ್ರಫಿ ಅಲೋ ಇಲ್ಲ. ಒಂದ್ ನಿಮಿಷ ಕುತ್ಕೊಂಡಿದೀವಿ, ನನ್ ಜೊತೆ ರಶ್ಮಿ ಅವರು ಇದ್ದಾರೆ. ಹಾಯ್. ನಮ್ಗೆ ಇವತ್ತು ಗೈಡು ರಶ್ಮಿ ಅವರೇನೆ, ಮೈಸೂರವರು, ಅದಕ್ಕೆ ಎಲ್ಲ ತೋರಿಸ್ತಾ ಇದ್ದಾರೆ. ಇವಾಗ ಏನ್ ನಾನು ನಿಮ್ಗೆ ತೋರಿಸಿದ್ನಲ್ಲ ಕ್ರಾಸ್ ಅಲ್ಲಿ, ಆ ಕ್ರಾಸ್ ಅಲ್ಲಿ ಹೋದ್ರೆ ನಮ್ಗೆ ಲೆಫ್ಟ್ ಸೈಡಿಗೆ ಟಿಕೆಟ್ ತಗೊಂಡು ಒಳಗ್ ಬಿಡ್ತಾರೆ. ಒಳಗಡೆ ಫೋಟೋಗ್ರಫಿ ಎಲ್ಲ ಅಲೋ ಇಲ್ಲ. ಬಟ್ ಅಲ್ಲಿ ನನ್ಗೆ ಅಬ್ಸರ್ವ್ ಮಾಡಿದಂತ ಸ್ವಲ್ಪ ಐಟಮ್ಸ್ ಇಷ್ಟ ಆಯ್ತು. ಈಗ ನಂಗೆ ಯಾವ್ದು ನೆನಪಿದೆ ಅದನ್ನ ನಾನು ಹೇಳ್ತೀನಿ, ರಶ್ಮಿಗೆ ಯಾವ್ದು ನೆನಪಿದೆ ಅದು ರಶ್ ಹೇಳ್ತಾರೆ. ಫಸ್ಟ್ ನಂಗೆ ಇಷ್ಟ ಆಗಿದ್ದು ಅದೇ ದಶಾವತಾರ ರೈಸ್, ಅಕ್ಕಿ ಕಾಳ್ ಮೇಲೆ ದಶಾವತಾರ ಕೆತ್ತಿದ್ದಾರೆ. ಅದೊಂದು ತುಂಬಾ ಹೋಗ್ತಿದಂಗೆ ಫಸ್ಟ್ ಫ್ಲೋರ್ ಅಲ್ಲೇ ಇದೆ. ನಂಗೆ ಅದೊಂದು ಇಷ್ಟ ಆಯ್ತು. ಆಮೇಲೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಸ್ಟಾರ್ಟ್ ಮಾಡಿದ್ಮೇಲೆ ಒಂದ್ ಸ್ವಲ್ಪ ಹಿಸ್ಟ್ರಿ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರೋದ್ರಿಂದ ನನ್ಗೆ ಡಾಲ್ ಹೌಸ್ ಕೊಟ್ಟಿದ್ರಲ್ಲ ಡೋಲಿ, ಅದಿಷ್ಟ ಆಯ್ತು ನನ್ಗೆ. ಆಮೇಲೆ ರಾಜರದು ಇನ್ನೇನ್ ಇಷ್ಟ ಆಯ್ತು, ಫಸ್ಟ್ ಫ್ಲೋರ್ ಅಲ್ಲಿ ಆ ದಂತದ ಮೇಲೆ ಬುದ್ಧಂದು ಲೈಫ್ ಸ್ಟೋರಿ ಕೊಟ್ಟಿದ್ರು. ಆಮೇಲೆ ಫ್ರೆಂಡ್ಸ್ ಇಂದ ಒಂದ್ ಗಡಿಯಾರ ಗಿಫ್ಟ್ ಕೊಟ್ಟಿದ್ರಂತೆ, ಮ್ಯೂಸಿಕಲ್ ಕ್ಲಾಕ್. ಬಟ್ ಅದು ಈಗ ವರ್ಕಿಂಗ್ ಇಲ್ಲ. ಅದೇನೋ 15 ಮಿನಿಟ್ಸ್ ಒಂದ್ಸಲ ಹೊಡ್ಕೊಳುತ್ತೆ, 1 hour ಒಂದ್ಸಲ ಹೊಡ್ಕೊಳುತ್ತೆ ಅಂದ್ರು. ಬಟ್ ಅದು ವರ್ಕಿಂಗ್ ಇಲ್ಲ. ಅದೊಂದ್ ನಂಗೆ ಇಷ್ಟ ಆಯ್ತು. ಮತ್ತೆ ಫಸ್ಟ್ ಫ್ಲೋರ್ ಅಲ್ಲಿ ಇನ್ನೇನಿತ್ತು ರಶ್, ನೀನ್ ಅಬ್ಸರ್ವ್ ಮಾಡ್ದಂಗೆ? ಪೇಂಟಿಂಗ್ ಫುಲ್ ಪೇಂಟಿಂಗ್ಸ್ ಜಾಸ್ತಿ ಇದೆ. ಎಷ್ಟು ದೊಡ್ಡ ದೊಡ್ಡ ಪೇಂಟಿಂಗ್ಸ್ ಎಲ್ಲ ಇದಾವೆ. ದರ್ಬಾರ್, ಯುರೋಪಿಯನ್ ದರ್ಬಾರ್ ಅಲ್ಲಿ ರಾಜರು ದಸರಾದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದು, ಅದೆಲ್ಲ ಪೇಂಟಿಂಗ್ಸ್ ಇದಾವೆ ಫಸ್ಟ್ ಫ್ಲೋರ್ ಅಲ್ಲಿ. ಬಟ್ಟೆ ಅವರು ರಾಜರು ಯೂಸ್ ಮಾಡಿರೋಂತ ಬಟ್ಟೆ ಇತ್ತು, ಅದೊಂದು ಚೆನ್ನಾಗಿತ್ತು. ಆಮೇಲೆ 3 ಫ್ಲೋರ್ಸ್ ಬರ್ತವೆ ಅಲ್ಲಿಂದಗಡೆ. ಫಸ್ಟ್ ಫ್ಲೋರ್ ಹೇಳ್ತಾ ಇದೀವಿ. ಇನ್ನೊಂದು ಸೆಕೆಂಡ್ ಫ್ಲೋರ್ ಅಲ್ಲಿ ಗ್ಲಾಸ್ ಐಟಮ್ಸ್ ಅವ್ರದ್ದು ಅವ್ರು ಯೂಸ್ ಮಾಡ್ತಿದಂತ ವಾಸ್ ಗಿಫ್ಟೆಡ್. ಆಮೇಲೆ ತುಂಬಾ ಲೈಕ್ ಯುರೋಪಿಯನ್ ಇನ್ಫ್ಲೂಯೆನ್ಸ್ ಜಾಸ್ತಿ ಇತ್ತು. ಅಂದ್ರೆ ಅಲ್ಲಿಂದ ಇಲ್ಲಿಗೆ ಇವ್ರಿಗೆ ಗಿಫ್ಟ್ ಕೊಟ್ಟಿರೋದಿರ್ಬೋದು, ಇಲ್ಲಾಂದ್ರೆ ಇಲ್ಲಿಯವರೇ ಮಾಡ್ಬೇಕಾದ್ರೆ ಅವಾಗೆಲ್ಲ ಸ್ವಲ್ಪ ಬ್ರಿಟಿಷ್ ಇನ್ಫ್ಲೂಯೆನ್ಸ್ ಇತ್ತಲ್ಲ, ಅವ್ರಿಗೂ ಕೂಡ ಒಂದ್ ಸ್ವಲ್ಪ ಇಂಪ್ರೆಸ್ ಮಾಡ್ಬೋದಲ್ವಾ ಯುರೋಪಿಯನ್ ಇದ್ರಲ್ಲಿ. ಅದೆಲ್ಲ ಇವ್ ಬರ್ತಾವಲ್ಲ ಸಣ್ಣ ಹುಡುಗ್ರ ತರ ಚಿಟ್ಟೆ ರೆಕ್ಕೆ ತರ ಆರೋದು ಆತರ ಎಲ್ಲ ತುಂಬಾ ಯುರೋಪಿಯನ್ ಇನ್ಫ್ಲೂಯೆನ್ಸ್ ಇದೆ ಇಲ್ಲಿ. ಸೆಕೆಂಡ್ ಫ್ಲೋರ್ ಅಲ್ಲೂ ಅರ್ಧಕ್ಕರ್ಧ ಬರೀ ಪೇಂಟಿಂಗ್ಸ್, ತುಂಬಾ ಪೇಂಟಿಂಗ್ಸ್ ತುಂಬಾ ಇತ್ತು. ಅಂದ್ರೆ ಒಳ್ಳೆ ಈಗ ಚಿತ್ರಕಲಾ ಕಲಾವಿದ್ರು ಆ ತರದವ್ರು ಬಂದ್ರೆ ಎಂಜಾಯ್ ಮಾಡ್ತಾರೆ. ನಮಗೆ ಹೆಂಗ್ ಅಂದ ಗಾಳಿ ಗೊತ್ತಿರಲ್ಲ, ನಾವು ಬರೀ ನೋಡೋದು. ಬಹಳ ಚೆನ್ನಾಗಿತ್ತಲ್ಲ, ನಾವ್ ಎಂಜಾಯ್ ಮಾಡಿದ್ವಲ್ಲ. ಅದು ಥರ್ಡ್ ಫ್ಲೋರ್ ಮಾತ್ರ ವರ್ತ್. ಅದು ಸಣ್ಣದಿದೆ ಬಟ್ ವರ್ತ್. ಫಸ್ಟ್ ಏನ್ ಗೊತ್ತಾ, ರಾಜರು ಈ ಪಗಡೆ ಆಟಕ್ಕೆ ಯೂಸ್ ಮಾಡ್ತಿದ್ದಿತ್ತು, ಅದು ಮಾತ್ರ ತುಂಬಾ ಚೆನ್ನಾಗಿತ್ತು. ಪಗಡೆ ಯಾವ್ಯಾವ ತರ ವೆರೈಟಿ ಆಡ್ತಿದ್ರು. ಚದುರಂಗ ಅಂತ ಆಡ್ತಾರಲ್ಲ ಅದು ಪಗಡೆ. ಆಮೇಲೆ ಇದು ಯಾವ್ದಾದ್ರು ಚೆಸ್ ಎಲ್ಲ ರೌಂಡ್ ಒಂಥರ ಇತ್ತು, ಮಧ್ಯ ರಾಜನಲ್ಲಿ ಸುತ್ತ ಹಾಕಿರೋದು, ಅದೊಂದು ಇತ್ತು ಥರ್ಡ್ ಫ್ಲೋರ್ ಅಲ್ಲಿ. ಆಮೇಲೆ ಅವ್ರು ಯೂಸ್ ಮಾಡ್ತಿದ್ದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇತ್ತು. ಆಮೇಲೆ ಮೇನ್ ಥರ್ಡ್ ಫ್ಲೋರ್ ಅಲ್ಲಿ ಏನಪ್ಪಾ ಅಂದ್ರೆ ವಾಲ್, ಕಂಪ್ಲೀಟ್ ವಾಲ್ ಪೇಂಟಿಂಗ್. ನಾವು ಚೆಕ್ ಮಾಡ್ದೋ, ಕಂಪ್ಲೀಟ್ ವಾಲ್ ಪೇಂಟಿಂಗ್. ಆಮೇಲೆ ಇನ್ನೊಂಚೂರು ಅದೇ ಥರ್ಡ್ ಫ್ಲೋರ್ ಅಲ್ಲೇ ಒಳಗಡೆ ಹೋದ್ರೆ ಅಲ್ಲಿ ಏನೋ ಐಟಮ್ಸ್ ಇಟ್ಟಿಲ್ಲ, ಬರೀ ವಾಲೇನೆ, ಸುತ್ತ ವಾಲ್ ಫುಲ್ ರಾಜರದು, ಅವ್ರ ವಂಶರದು ಎಲ್ಲ ಪೇಂಟಿಂಗ್ ಥರ್ಡ್ ಫ್ಲೋರ್. ಅದೊಂದು ನಂಗೆ ಇಷ್ಟ ಆಯ್ತು. ಇನ್ನು ಇಲ್ಲೇ ಎದುರುಗಡೆನೆ ಕುತ್ಕೊಂಡು ಮಾತಾಡ್ತಾ ಇದೀವಿ, ಮರ್ತು ಬಿಡ್ತೀವಿ ಆಮೇಲೆ ಏನ್ ಹೇಳೋದು ಅಂತ ಇದನ್ನೇ ಹೇಳ್ತಾ ಇದೀವಿ. ಇನ್ನೇನಾದ್ರೂ ಮಧ್ಯ ಇನ್ ಕೇಸ್ ನೆನಪಾಯ್ತು ಅಂದ್ರೆ ನೆಕ್ಸ್ಟ್ ಪ್ಲೇಸ್ ಅಲ್ಲಿ ಡಿಸ್ಕ್ರಿಪ್ಷನ್ ಕೊಡ್ಬೇಕಾದ್ರೆ ಅದ್ರಲ್ಲಿ ನೋಡಿದ್ರು ಅಂತ ಹೇಳಿ. ಸೊ ಒಂದ್ಸಲ ವರ್ತ್ ಇದೆ. ಬಟ್ ಇನ್ನೊಂದ್ ಏನ್ ಗೊತ್ತಾ, ಮೈನಸ್ ಪಾಯಿಂಟ್, ಗೈಡ್ ಇಲ್ಲ ಇಲ್ಲಿ.
ಇದೇನು ಇದಕ್ಕೆ ಸಂಬಂಧಪಟ್ಟ ಈಗ ನಂಗೆ ಸ್ವಲ್ಪ ಹಿಸ್ಟ್ರಿ ಗೊತ್ತಿರೋದಕ್ಕೆ ನಾನು ನೋಡ್ಕೊಂಡೆ ನನಗೊಂದ್ ಸ್ವಲ್ಪ ಅರ್ಥ ಆಯ್ತು. ಈಗ ಹೊಸಬ್ರು ಬ್ಲಾಂಕ್ ಆಗಿ ಬಂದ್ರೆ ಅವ್ರಿಗೆ ಲಾರ್ಡ್ ಡಾಲರ್ಸಿ ಯಾರು, ಜಯಚಾಮರಾಜೇಂದ್ರ ಒಡೆಯರ್ ಯಾರು, ಮೈಸೂರು ರಾಜರು ಅಂತ ಗೊತ್ತಾಗುತ್ತೆ, ಬಟ್ ಅವ್ರ ಸಾಧನೆಗಳೇನು, ಯಾರಾದ್ಮೇಲೆ ಯಾರು, ಈ ತರ ಎಲ್ಲ ಸ್ವಲ್ಪ ಗೊತ್ತಾಗಲ್ಲ. ಒಂದ್ ಗೈಡ್ ಇರ್ಬೇಕು ಅಂತ ನನ್ಗೆ ಅನ್ನಿಸ್ತು. ಅದೊಂದೇ ನನಗ್ ನೆಗೆಟಿವ್ ಅನ್ಸಿತ್ತು. ಸೊ ಇದು ನನಗೆ ಈ ಜಗಮೋಹನ್ ಪ್ಯಾಲೇಸ್ ಅಲ್ಲಿ ನಾವ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ನೆಕ್ಸ್ಟ್ ಪ್ಯಾಲೇಸ್, ನೆಕ್ಸ್ಟ್ ಮೈಸೂರು ಅರಮನೆ. ಹಾಯ್ ಎವ್ರಿ ಒನ್, ಇವಾಗ ನಮ್ಮ ನೆಕ್ಸ್ಟ್ ಪ್ಲೇಸ್ ನಿಮ್ಗೆ ಆಲ್ರೆಡಿ ಹಿಂದಗಡೆ ಕಾಣಿಸ್ತಿದೆ ಅನ್ಕೋತೀನಿ, ಮೈಸೂರ್ ಪ್ಯಾಲೇಸ್. ಗಾಡಿನ ಪಾರ್ಕ್ ಮಾಡಿ ಬಂದ್ವಿ. ಮೈಸೂರ್ ಪ್ಯಾಲೇಸ್ ಎಂಟ್ರೆನ್ಸ್ ಗೆ ಹೋಗ್ತಾ ಇದೀವಿ. ಎಂಟ್ರಿ ಫೀ ಬಗ್ಗೆ ಏನೋ ಐಡಿಯಾ ಇಲ್ಲ, ಯಾಕಂದ್ರೆ ನಾವೆಲ್ಲ ತಗೊಂಡಿಲ್ಲ. ಹೋಗ್ಬಿಟ್ಟು ಎಷ್ಟು ಅಂತ ಹೇಳ್ತೀವಿ. ಈಗ ಗಾಡಿ ಪಾರ್ಕ್ ಮಾಡಿ ಬಂದಿದೀವಿ ಆಚೆ ಸೈಡ್, 20 rupees. ನೆಕ್ಸ್ಟ್ ಜನ ಇದಾರೆ, ವೀಕೆಂಡ್ ಅಲ್ಲ, ಟಿಕೆಟ್ ತಗೊಂಡು ನೀವು ಒಳಗಡೆ ಅಲೋ ಇರಲ್ಲ ಆಬ್ವಿಯಸ್ಲಿ. ಜಗಮೋಹನ್ ಪ್ಯಾಲೇಸ್ ಅಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಂಗೆ ನಾನು ರಶ್ ಕೊಡ್ತೀವಿ ಅಲ್ವಾ, ಆಚೆ ಬಂದ್ಮೇಲೆ ಕೊಡ್ತೀವಿ. ಓಕೆ, ದಿಸ್ ಇಸ್ ದಿ ಪ್ಯಾಲೇಸ್ ಎಂಟ್ರೆನ್ಸ್. ಇಲ್ಲಿ ನೋಡಿ, ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಎಷ್ಟು ಕ್ಯೂಟ್ ಆಗಿದೆ. ಹೌದಾ, ಹಾ ಹಾ, ಇಲ್ಲಿದೆ ನೋಡಿ, ಟೆಂಪಲ್ ಇದೆ, ಫಾಲ್ಸ್ ಇದೆ, ಮಸ್ತ್. ಈ ಕಡೆನೂ ಫಾಲ್ಸ್ ಇದೆ, ಬಟ್ ಆನ್ ಮಾಡಿ ಟಿಕೆಟ್ ತಗೊಂತೀವಿ. ಮೈಸೂರು ಪ್ಯಾಲೇಸ್ ಫೀ ಚಾರ್ಜಸ್ ನಾವಿವಾಗ 150 rupees ಕೊಟ್ಟು ಯಾವ ಟಿಕೆಟ್ ತಗೋತಾ ಇದೀವಿ. ನಮ್ ರಶ್ಮಿ ಅವರು ಒಂದು ಸಜೆಷನ್ ಕೊಟ್ಟಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಜಗಮೋಹನ್ ಪ್ಯಾಲೇಸ್ ಅಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇನೆಯ ಹಾರ್ಡ್ ಕ್ಯಾಶ್ ತಗೊಬಂದ್ರೆ ಬೆಟರ್. ಸ್ಕ್ಯಾನಿಂಗ್ ಒಂದ್ ಸ್ವಲ್ಪ ಇಶ್ಯೂ ಇದೆ, ಕ್ಯಾಶ್ ಓನ್ಲಿ ಅಂತ ಕೌಂಟರ್ಸ್ ಇದಾವೆ, ಅದಕ್ಕೆ ಸ್ವಲ್ಪ ಕ್ಯಾಶ್ ತಗೊಬನ್ನಿ, ನಿಮ್ಗೆ ಒಳ್ಳೇದು ನಮ್ಗೆ ಒಳ್ಳೇದು. ಇದು ಆಕ್ಚುಲಿ ಐಡಿಯಾ ಬೈ ರಶ್ಮಿ. ನೀವು ಬಂದು ನಿಮ್ಗೆ ಹೆಲ್ಪ್ಫುಲ್ ಆದ್ರೆ ನಮ್ ರಶ್ಮಿ ಥ್ಯಾಂಕ್ಸ್ ಹೇಳ್ಬಿಡಿ. ಮನೆ ಒಳಗಡೆ ಹೋಗೋಣ, ಟಿಕೆಟ್ ತಗೊಂಡಾಯ್ತು. ಅರಮನೆಗೆ ಪ್ರವೇಶ, ದಿಸ್ ಇಸ್ ದಟ್ ಪ್ರವೇಶ. ಬಂತು ನಮ್ಮ ಅರಮನೆ ಬಗ್ಗೆ. ಏನು ನಾನು ಇಷ್ಟು ಹೇಳಲ್ಲಪ್ಪ, ಎಲ್ಲ ನಮ್ ಕಡೆ ನೋಡ್ತಾ ಇರ್ತೀರಿ, ಗೊತ್ತಿರುತ್ತೆ. ಹಂಗೂ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಗೂಗಲ್ ಮಾಡ್ಬಿಡಿಪ್ಪ. ನಾನು ಸ್ಟೋರಿ ಏನಲ್ಲ, ಏನೋ ಬೇರೆ ಯಾವ್ದೋ ಫಾರಿನ್ ಕಂಟ್ರಿ ಅರಮನೆ ತೋರಿಸಿದ್ರೆ ಹೇಳಿರುವೆ. ಮೈಸೂರು ಅರಮನೆ ಏನಕ್ಕೆ ಬೇಕು ನಿಮಗೆ ಇಂಟ್ರೊಡಕ್ಷನ್? ನಮ್ಮ ಇತಿಹಾಸದ ಬಗ್ಗೆ ತಿಳ್ಕೊಂಡಿರ್ಬೇಕು, ಎಲ್ಲ ಗೂಗಲ್ ಮಾಡಿ ತಿಳ್ಕೊಬಿಡಿ. ಮೇ ಬಿ ಒಳಗಡೆ ಇಲ್ಲ ಅನ್ಸುತ್ತೆ, ಕ್ಲೋಸ್ ಮಾಡ್ತೀನಿ ಇಲ್ಲೇ. ಒಳಗಡೆ ನಾವೆಲ್ಲ ಆಕ್ಚುಲಿ ಒಳಗಡೆ ರೆಕಾರ್ಡ್ ಇಲ್ದಿರೋದು ಎಷ್ಟು ಒಳ್ಳೇದಲ್ವಾ? ಎಂಜಾಯ್ ಮಾಡ್ಬೋದು, ಇಲ್ಲ ರೆಕಾರ್ಡ್ ಮಾಡ್ಬೇಕು ಅಂತ ನಾವು ಇದ್ ಮಾಡ್ತಿದ್ವಿ. ಇದು ಮೈಸೂರು ಅರಮನೆ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಇರುವಂಥ ವ್ಯೂ. ಒಂದು ಸ್ವಲ್ಪ ಎಂಟ್ರಿ ಆದಮೇಲೆ ರೈಟ್ ಲೆಫ್ಟ್ ಸೈಡಿಗೆ ಹೋಗೋಕೆ ಬಿಡ್ತಾರೆ ಅಲ್ಲಿ. ಆ್ಯಕ್ಚುಲಿ ನಾವು ಒಳಗಡೆ ರೆಕಾರ್ಡಿಂಗ್ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ. ನಮ್ಗೆ ಗೊತ್ತಿಲ್ಲ ಅಂತ ಫೋನ್ಗಳನ್ನೆಲ್ಲ ಒಳಗಡೆ ಪ್ಯಾಕ್ ಮಾಡಿಟ್ಟು ಹೋಗ್ತಿದ್ದೋ. ಆವಾಗ ಎಲ್ಲರೂ ಫೋನ್ ತೆಗೆದು ತಕ್ಕೋಬೇಕಾದ್ರೆ ನಮಗೆ ಗೊತ್ತಾಯಿತು. ಆವಾಗ ನಾವು ಒಂದು ಸ್ವಲ್ಪ ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡು ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಲ್ಲಿ ಗೋಡೆಲಿದೆಯಲ್ಲ ಅದೆಲ್ಲ ಟೈಲ್ಸು ಪ್ಲಸ್ ಪೇಂಟಿಂಗ್ಸ್ ಇದೆ. ಇನ್ನು ಕೆಳಗಡೆ ಫ್ಲೋರಿಂಗು ಕೂಡ ಟೈಲ್ಸೇ, ಗ್ರನೈಟಿಂದ ಆಗಿರೋದಂತೆ. ಮೊದಲು ಈ ಅರಮನೆ ಮರದಿಂದ ಮಾಡಿದ್ರಂತೆ. ಯಾವುದೋ ಅಗ್ನಿ ಅನಾಹುತ ಆಗಿ ಅದು ಸುಟ್ಟೋದ್ಮೇಲೆ ಎಲ್ಲದೂ ಗ್ರನೈಟಿಂದ ಮಾಡಿರೋದಂತೆ. ಇದೆಲ್ಲ ಮಹಾರಾಜರಿಗೆ ಸಿಕ್ಕಿರುವಂಥ ಉಡುಗೊರೆಗಳು, ಎಲ್ಲ ಮರದಿಂದ ಮಾಡಿರೋದು. ತಂಬೂರಿ ಆಗಿರಲಿ, ಈ ಬಸವ ಆಗಿರಲಿ, ಬೆಳ್ಳಿ ಐಟಮ್ಸ್ಗಳು ತುಂಬ ಇದ್ದಾವೆ ಇದರೊಳಗೆ. ಇದೆಲ್ಲದೂ ಕೂಡ ರಾಜರಿಗೆ ಉಡುಗೊರೆಯಾಗಿ ಸಿಕ್ಕಿರುವಂತಹ ವಸ್ತುಗಳು. ನೆಕ್ಸ್ಟು ಇದು ಸಮ್ ಹಾಲು, ಬಟ್ ಇದು ತುಂಬ ಚೆನ್ನಾಗಿದೆ. ಮೇಲ್ಗಡೆ ಚಾಂಡಿಲಿಯರ್ ಎಲ್ಲ ಅಂದರೆ ತುಂಬ ರಿಚ್ನೆಸ್ ಇದೆ, ಪ್ಲಸ್ ಆ ಒಂದು ರಾಯಲ್ನೆಸ್ ಅದು ಇದಿದೆ. ಬಟ್ ನಮ್ಗೆ ಅವೆಲ್ಲ ಒಳಗಡೆ ಹೋಗೋಕ್ಕೆ ಅವಕಾಶ ಇಲ್ಲ. ಕುಮ್ಕಿ ಆನೆಗಳು ಅಂತ ಇವು. ಇದು ದರ್ಬಾರ್ ನಡಿಬೇಕಾದ್ರೆ ಅಲ್ಲಿ ಸುತ್ತ ನಿಂತ್ಕೊಂಡು ನೋಡ್ತಿದ್ರು ಅನ್ಸುತ್ತೆ ಫ್ಯಾಮಿಲಿ ಮೆಂಬರ್ಸ್. ಇದು ಅರಮನೆಯಲ್ಲಿರುವಂತಹ ಲಿಫ್ಟ್. ನೆಕ್ಸ್ಟ್ ಇದು ವುಡನ್ ಸೀಲಿಂಗ್ ಇರೋ ಅಂಥ ಒಂದು ಪ್ಲೇಸು. ತುಂಬ ಪ್ಲೇಸಸ್ ಇದೆ ಅದರಲ್ಲಿ ಒಂದು 2-3 ಪ್ಲೇಸಸಲ್ಲಿ ವುಡನ್ ಸೀಲಿಂಗ್ ಇದೆ. ಅದು ಬೆಳ್ಳಿ ಡ್ರೆಸ್ಸಿಂಗ್ ಟೇಬಲ್ಲು, ಪ್ಲಸ್ಸು ರಾಜರು ಉಪಯೋಗಿಸ್ತಿದ್ದಂಥ ಆಸನಗಳು ಅವೆಲ್ಲ. ಇದೊಂದು ಮಿರರು, ಆಪೋಸಿಟ್ಟು ಕೂಡ ಒಂದು ಮಿರರ್ ಇದೆ, ಇಲ್ಲೂ ಒಂದು ಮಿರರ್ ಇದೆ. ಅವು ಎರಡರಲ್ಲೂ ರಿಫ್ಲೆಕ್ಟ್ ಆಗಿ ಅದು ಮಿರರ್ ಒಳಗಡೆ ಮಿರರ್ ಆ ಥರ ಒಂದು ಇದು ಕ್ರಿಯೇಟ್ ಆಗಿದೆ ವಿಷುವಲ್ಲು. ಅದರ ಆಪೋಸಿಟ್ ಇರೋವಂಥ ಮಿರರ್, ಆ ಥರ ವಿಷುವಲ್ ಕ್ರಿಯೇಟ್ ಆಗಿದೆ.
ಎಲ್ಲ ಅರಮನೆ ಒಳಗಡೆ ಇರೋ ಅಂಥದ್ದೇ. ನೆಕ್ಸ್ಟ್ ಇದು ದರ್ಬಾರ್ ನಡೀತಿದ್ದಂತಹ ಜಾಗ, ಅಂದರೆ ರಾಜರ ಖಾಸಗಿ ದರ್ಬಾರ್ ನಡೀತಿದ್ದಂತಹ ಜಾಗ. ಇದು ಇನ್ನೇನು ಲಾಸ್ಟ್ ಸ್ಟೇಜಲ್ಲಿ ಬಂದ್ವಿ ನಾವು. ಅರಮನೆಯಿಂದ ಆಚೆ ಕಾಣಿಸೋ ಅಂಥದ್ದು. ದಸರಾ ಟೈಮಲ್ಲೆಲ್ಲ ಇಲ್ಲೇ ಅಂತೆ ರಾಜರುಗಳೆಲ್ಲ ಕುತ್ಕೊಂಡು ಪೂಜೆ ಎಲ್ಲ ಮಾಡೋದು ಇಲ್ಲೇ ಅಂತೆ. ಅಲ್ಲಿ ಎದುರುಗಡೆ ಎಲ್ಲ ಫುಲ್ಲು ಜನಗಳಿರ್ತಾರಂತೆ, ಜನಗಳಿಗೆ ಅವಕಾಶ ಕೊಟ್ಟಿರ್ತಾರಂತೆ. ಪ್ಲಸ್ ಆನೆಗಳಿಗೆಲ್ಲ ರೆಡಿ ಮಾಡಿ ಇಲ್ಲಿಂದನೇ ತೊಗೊಂಡು ಹೋಗೋದಂತೆ. ಇಲ್ಲಿದೆಯಲ್ಲ, ಇಲ್ಲಿ ಆಗ ರಾಜರ ಕಾಲದಲ್ಲಿ ಮೇ ಬಿ ಹೆಣ್ಮಕ್ಳು ಅಥವಾ ಮನೆ ಸದಸ್ಯರು, ರಾಜರ ಮನೆ ಸದಸ್ಯರು ಬಿಳಿ ಇದರಿಂದ ಕುತ್ಕೋತಿದ್ರು ಅನಿಸುತ್ತೆ. ಅವ್ರದ್ದು ಏನೇ ನಡೆದ್ರು ನೋಡೋ ಹಂಗೆ ರಾಜರು ಬಂದಿದ್ರು ಮೀಟಿಂಗಲ್ಲಿ. ನೆಕ್ಸ್ಟು ಅಲ್ಲಿ ಗ್ರೀನ್ ಕಲರ್ ಚೇರ್ಸ್ ಥರ ಹಾಕಿದ್ದಾರೆ. ಅಲ್ಲಿ ಅವರ ಒಂದು ಸಮಕ್ಷಮದಲ್ಲಿ ಈಗ ಮೂವಿಲೆಲ್ಲ ನೋಡ್ತೀವಲ್ಲ ಆ ಥರ ಕುತ್ಕೋತಿದ್ರು ಅನಿಸುತ್ತೆ. ಏನು ನಡೀತಾ ಇದೆ ಸಭೆಯಲ್ಲಿ ಅಂತ ತಿಳ್ಕೊಳ್ಳೋ ಥರ. ಇದು ಎಂಟ್ರೆನ್ಸ್ ಅಂದರೆ ಕಾಣಿಸೋ ಅಂಥದ್ದು ಎದುರುಗಡೆ. ಡೈರೆಕ್ಟಾಗಿ ಆಕ್ಸೆಸ್ ಇಲ್ಲ, ಹಿಂಗೆ ಒಳಗಡೆಯಿಂದ ನಮ್ಮ ಥರ ಸುತ್ಕೊಂಡು ಬಂದರೆ ಆಕ್ಸೆಸ್. ಇದು ಲಿಫ್ಟ್ ಇದೆ ಅನ್ನೋದಕ್ಕೆ ಇನ್ನೊಂದು ಪ್ರೂಫ್. ಅಪ್ಪ ಅರಮನೆಯಲ್ಲಿ ಲಿಫ್ಟ್ ಇತ್ತು ಆ ಕಾಲದಲ್ಲಿ ಅನ್ನೋದಕ್ಕೆ ದರ್ಬಾರ್ ಲಿಫ್ಟು. ಇದು ಅವ್ರದ್ದು ಖಾಸಗಿ ದರ್ಬಾರ್ದು. ಇದು ಕೂಡ ವುಡನ್ ಸೀಲಿಂಗ್ ಇದೆ ಜಾಗ. ಯಪ್ಪ, ರಿಚ್ನೆಸ್ ನೋಡಿದ್ರೆ ನಿಜವಾಗ್ಲೂ ಒಂದು ಲೈಫ್ ಟೈಮಲ್ಲಿ ಯಾರೂ ಅಚೀವ್ ಮಾಡೋಕ್ಕಾಗಲ್ಲ ಈಗ ಎಟ್ ಪ್ರೆಸೆಂಟ್ ಅಂತ ಅನಿಸುತ್ತೆ. ಅಷ್ಟು ರಿಚ್ನೆಸ್ಸು ಮೈಸೂರು ರಾಜರದು. ಆ ಗ್ರೆನೈಟು, ಅದು ಒಂದು ಪೇಂಟಿಂಗು ತುಂಬ ರಿಚ್ ಅನಿಸುತ್ತೆ. ಅದೆಷ್ಟು ನೂರಾರು ಜನ, ಸಾವಿರಾರು ಜನ ಬಾಳಿರ್ತಾರೋ ಏನೋ ಇದರಲ್ಲಿ. ನೆಕ್ಸ್ಟ್ ಅರಮನೆಯಿಂದ ಆಚೆ ಬಂದ್ವಿ. ಬಂದಾದಮೇಲೆ ನನಗೆ ಇದು ಇಷ್ಟ ಆಗಿದ್ದು ವರ್ಟಿಕಲ್ ಗಾರ್ಡನು. ನನಗೆ ಆ್ಯಕ್ಚುಲಿ ವರ್ಟಿಕಲ್ ಗಾರ್ಡನ್ ಇಷ್ಟ. ಇದು ಕಲರ್ ನೋಡಂತೂ ಇನ್ನೂ ಖುಷಿ ಆಯಿತು. ಬಟ್ ಆಮೇಲೆ ಗೊತ್ತಾಯಿತು ಅದು ಒಳಗಡೆ ಸಣ್ಣ ಪಾಟ್ ಇಟ್ಟಿದ್ದಾರೆ. ಆ ಪಾಟ್ ಇಟ್ಟು ಆ ಥರ ಶೇಪಿಗೆ ಬರೋಂಗೆಲ್ಲ ಮಾಡಿದ್ದಾರೆ. ಅಲ್ಲೊಂದು ಹಾರ್ಟ್ ಶೇಪಿಗೆ ಬರೋ ಥರ ಮಾಡಿದ್ದಾರೆ. ಅಂದರೆ ಅದೆಲ್ಲ ಸಣ್ಣ ಪಾಟ್ಗಳನ್ನ ಇಟ್ಟು ಆ ಥರ ಕಲರ್ ಗಿಡಗಳನ್ನ ಬೆಳೆಸಿದ್ದಾರೆ ಅಂತ ಗೊತ್ತಾಯಿತು. ಮೈಸೂರು ಅರಮನೆ. ಲಕ್ಕಿಲಿ ವೀಕೆಂಡ್ ಆದ್ರೂ ಜನ ಸ್ವಲ್ಪ ಕಡಿಮೆ ಇದ್ದಾರೆ. ಸೊ ಐ ಕ್ಯಾನ್ ಎಂಜಾಯ್ ದ ವ್ಯೂ. ಗೇಟ್ ಅರಮನೆಯಿಂದ ಮುಂದಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ಕುತ್ಕೊಳ್ಳೋಣ ಅಂತ 5 ನಿಮಿಷ ಕುತ್ಕೊಂಡು ಆಮೇಲೆ ಹೊರಡ್ತೀವಿ. ಅರಮನೆಯಿಂದ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬಂದಾಗ ನನಗೆ ಕಾಣಿಸಿದ್ದು ಇದೊಂದು ರೋಸ್ ಗಾರ್ಡನ್ನು. ಬಟ್ ಇಲ್ಲಿ ಆಕ್ಸೆಸ್ ಇಲ್ವಂತೆ. ಮುಂಚೆಲ್ಲ ಒಳಗೆ ಬಿಡ್ತಿದ್ರಂತೆ, ಒಂದು ಹೂ ಬಿಡ್ತಿರ್ಲಿಲ್ವಂತೆ. ಅದಕ್ಕೇ ಈಗ ಒಳಗೆ ಬಿಡಲ್ವಂತೆ. ನಂಗೆ ತುಂಬ ಇಷ್ಟ ಆಯಿತು ರೋಸ್ ಗಾರ್ಡನ್ ಇದು. ನೆಕ್ಸ್ಟು ಅದರಿಂದ ಫುಲ್ಲು ಪಾರ್ಕಿಂಗಿಂದ ಗಾಡಿ ಎಲ್ಲ ತೊಗೊಂಡು ಆಚೆ ಬಂದಾಗ ಇದು ಅರಮನೆ ಮೇನ್ ರೋಡಿಗೆ ಕಾಣಿಸೋ ಅಂಥದ್ದು. ಇಲ್ಲಿ ಪಬ್ಲಿಕ್ಕಿಗೆ ಆಕ್ಸೆಸ್ ಇರಲ್ಲ. ಮೇನ್ ರೋಡಿಗೆ ಕಾಣಿಸೋ ಅರಮನೆ.